ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಜೋರಾದ ಜಾಹೀರಾತು ಗದ್ದಲ ಸರ್ಕಾರ ವಿಪಕ್ಷಗಳ ವಾಕ್ಸಮರ ಸದನ ಕದನ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಗದ್ದಲ ಜೋರಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಈ ಅಧಿವೇಶನ ನಡೀತಾ ಇರುವಂತದ್ದೇ ಆ ಒಂದು ಕಾರಣಕ್ಕೋಸ್ಕರ ಸ್ಪೆಷಲ್ ಅಧಿವೇಶನವನ್ನ ಕರೆಯಲಾಗಿತ್ತು. ನಾವು ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ, ಹೈಕಮಾಂಡ್ ಅನ್ನ ಮೆಚ್ಚಿಸುವಂತ ಕಾರ್ಯತಂತ್ರ ಕೂಡ ಇದರಲ್ಲಿರುವಂತದ್ದು. ತಮ್ಮ ಹಿತಾಸಕ್ತಿ, ರಾಜಕೀಯ ಉದ್ದೇಶ, ರಾಜಕೀಯ ನಿರ್ಧಾರಗಳನ್ನ ಅಧಿವೇಶನದ ಮುಖಾಂತರನೂ ಕೂಡ ಸಾರುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಅದಕ್ಕೆ ವಿಪಕ್ಷಗಳು ಕೂಡ ಕೌಂಟರ್ನ ಕೊಡ್ತಾ ಇದ್ದಾರೆ, ಸಾಕಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ದಿನಕ್ಕೊಂದರಂತೆ ಅಸ್ತ್ರ ಸಿಗ್ತಾ ಇರುವಂತದ್ದು ವಿಪಕ್ಷಗಳಿಗೆ. ಕೆಲ ಹೊತ್ತಲ್ಲೇ ಸದನದಲ್ಲಿ ಸಿಎಂ ಉತ್ತರವನ್ನ ಕೂಡ ಕೊಡಲಿದ್ದಾರೆ. ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರವನ್ನ ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯಿಂದ ಬ್ಯಾನರ್ ಗಲಾಟೆ, ಧರ್ಮಸ್ಥಳ ವಿಚಾರವನ್ನ ಪ್ರಸ್ತಾಪ ಮಾಡಲಾಗ್ತಾ ಇದೆ, ಅಬಕಾರಿ ವಿಚಾರವನ್ನ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಯತ್ನ. ಅನುದಾನದ ಕೊರತೆ, ಬೆಲೆ ಏರಿಕೆಯ ವಿಷಯವನ್ನ ಎತ್ತಿ ಕೈ ಕೂಡ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. ಆ ಕಾರಣಕ್ಕೋಸ್ಕರನೇ ಅಲ್ವಾ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮೊಟಕುಗೊಳಿಸಿದ್ದು. ಅಬಕಾರಿ ಲಂಚ ಪ್ರಕರಣ ಚರ್ಚೆಗೆ ಬಿಜೆಪಿ ಪಟ್ಟಣ ಹಿಡಿತಾ ಇದೆ. ಸದನದಲ್ಲಿ ಭಾರೀ ಪ್ರತಿಭಟನೆಗೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಸದನಕ್ಕೆ ಬರ್ತಾರೆ. ಅದಕ್ಕೂ ಮುಂಚೆನೆ ಜಟಾಪಟಿ ಜೋರಾಗಿ ನಡೀತಾ ಇರುವಂಥದ್ದು ಅಧಿವೇಶನದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ, ಹಣ ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆನ ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಯಾವ ರೀತಿ ಸುಧಾರಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ರು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಅಹಿಂದ ಸಮುದಾಯಗಳ ಮಧ್ಯೆ ಹುಟ್ಟಾಕಿರ್ತಕ್ಕಂಥದ್ದು ಸತ್ಯ. ನಮ್ಮ ರಾಜ್ಯದಲ್ಲಿ ಸರಿಸುಮಾರು 1.5 ಕೋಟಿಯಷ್ಟು ಇವತ್ತು ಒಂದು ಹಿಂದುಳಿದ ಸಮುದಾಯಗಳು ಇವತ್ತು ಇರುವಂಥದ್ದು ನಮ್ಮ ರಾಜ್ಯದಲ್ಲಿ. ಈ ಸಮುದಾಯಗಳಿಗೆ ನೇಕಾರ ಇರ್ಬೋದು, ಮಡಿವಾಳರು ಇರ್ಬೋದು, ದೇವಂಗ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು, ಗಾಣಿಗ ತಿಗಳ ನೇಕಾರರು ಈಡಿಗರು ಇರ್ಬೋದು, ಅಥವಾ ಹಾಲು ಮತಸ್ಥ ಸಮಾಜ ಇರ್ಬೋದು. ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತೇಳಿ ಅನೇಕ ನಿಗಮಗಳನ್ನ, ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಗಮಗಳನ್ನು ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನವನ್ನು ಕೊಡುವಂತ ಕೆಲಸವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು, ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ. ಇವತ್ತು ಇದೆಲ್ಲದ್ರ ಬಗ್ಗೆ ಮಾತನಾಡ್ತವಣ್ಣ ಪಟೇಲ್ರೆ. ಅಧಿವೇಶನ ನಡೀತಾ ಇದೆ, ವಾಕ್ಸಮರ ಜೋರಾಗಿ ನಡೀತಾ ಇದೆ, ಸದನ ಕದನ ಅನ್ನುವಂಥದ್ದು ನೋಡ್ತಾನೆ ಇದ್ವಿ. ಯಾರಿಗೋಸ್ಕರ, ಯಾರಿಗಾಗಿ ಅಧಿವೇಶನ ಅನ್ನುವಂಥದ್ದು ಆರಂಭದಿಂದಲೂ ಬರ್ತಾ ಇರುವಂಥ ಪ್ರಶ್ನೆ. ಇವತ್ತು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿದ್ದಾರೆ, ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಲಿದ್ದಾರೆ. ಈ ಉದ್ದೇಶ ಯಾವ ರೀತಿಯಾಗಿ ನೋಡಬೇಕು ಅಂತ, ಇದು ರಾಜಕೀಯ ಹಿತಾಸಕ್ತಿಗೋಸ್ಕರ ನಡೀತಾ ಇರುವಂಥ ಒಂದು ಉತ್ತರ ಕೊಡ್ತಾ ಇರುವಂಥ ಉತ್ತರ ಅಂತ ನೋಡಬೇಕಾ, ಅಥವಾ ರಾಜ್ಯದ ಜನರ ರಕ್ಷಣೆಗೋಸ್ಕರ ಏನು ಕಟಿಬದ್ಧವಾಗಿ ನಿಂತ್ಕೊಂಡಿದೆ ಸರ್ಕಾರ ಅಂತ ನೋಡಬೇಕಾ? ಸಾಮಾನ್ಯವಾಗಿ ಆಯಾ ಮುಖ್ಯಮಂತ್ರಿಗಳು ವಿಪಕ್ಷಗಳ ಟೀಕೆಗೆ ಸಾಮಾನ್ಯವಾಗಿ ಉತ್ತರವನ್ನು ಕೊಡ್ತಾರೆ. ಈಗ ರಾಜ್ಯಪಾಲರ ವಿಚಾರಕ್ಕೆ ಸದ್ಯಕ್ಕೆ ಮುನ್ನೆಲೆಗೆ ಬಂದಿರತಕ್ಕಂಥ ರಾಜ್ಯಪಾಲರು ರಾಷ್ಟ್ರಗೀತೆ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ಮುಗಿಸಿ ಅವರು ಹೋಗಬೇಕಾಗಿತ್ತು. ಭಾಷಣವನ್ನು ಓದಲಿಲ್ಲ, ಆದರೆ ರಾಷ್ಟ್ರಗೀತೆಗಾದರೂ ಸಾಮಾನ್ಯವಾಗಿ ಜಂಟಿ ಅಧಿವೇಶನ ರಾಷ್ಟ್ರಗೀತೆ ಬಂದ ತಕ್ಷಣ ರಾಷ್ಟ್ರಗೀತೆಯನ್ನು ಆಡಿಸಲಾಗುತ್ತೆ. ನಂತರ ಮುಗಿದ ಕೂಡಲೇ ರಾಷ್ಟ್ರಗೀತೆಯನ್ನು ಆಗ್ತದೆ. ಅದು ಸಂಪ್ರದಾಯ ಮತ್ತು ಅದು ನಡವಳಿ ಕೂಡ ಇರ್ತಕ್ಕಂಥದ್ದು. ಆದರೆ ರಾಜ್ಯಪಾಲರು ರಾಷ್ಟ್ರಗೀತೆಯ ನಂತರ ಅವರು ಹೋದರು. ಕಾಂಗ್ರೆಸ್ನ ಅನೇಕ ಆರೋಪ ಓಡೋದ್ರು ಅಂತೇಳಿ. ಆದರೆ ಚೀಫ್ ಮಿನಿಸ್ಟ್ರು ಬುದ್ಧಿವಂತಿಕೆ ಓಡೋಗಲಿಲ್ಲ, ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಹೋದರು ಅಂತ ಹೇಳಿದರು. ಮತ್ತು ಈಗಾಗಲೇ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವಿನ ಸಾಂವಿಧಾನಿಕ ಬಿಕ್ಕಟ್ಟು ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥದ್ದು. ನಿಮಗೆ 1985 83 ಇರ್ತಕ್ಕಂಥದ್ದು. ನಿಮಗೆ 1983 ರಾಮಕೃಷ್ಣ ಹೆಗಡೆ ಮೊದಲ ಬಾರಿಗೆ ಅವತ್ತು ಇಂದಿರಾ ಗಾಂಧಿ ಮೊದಲ ಬಾರಿಗೆ ರಾಮಕೃಷ್ಣ ಹೆಗಡೆ ಒಂದು ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲರ ಅಗತ್ಯತೆ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ನಾವು ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆಗಿದ್ದೀವಿ, ಜನರಿಂದ ಆಯ್ಕೆಯಾಗಿ ನಾವು ಮಾಡಿದಂಥ ಒಂದು ಮಸೂದೆಯನ್ನು
ಪ್ರಶ್ನೆಯನ್ನು ಮಾಡ್ತಾರೆ, ಎಲ್ಲದಕ್ಕೂ ತಡೆ ಒಡ್ತಾರೆ. ಸಾಂವಿಧಾನಿಕ ಹುದ್ದೆ ಅಂತೇಳಿ ಎಲ್ಲದಕ್ಕೂ ಕಂಟ್ರೋಲ್ ಮಾಡ್ತಾರೆ ಅಂತ ಅವತ್ತು ಒಂದು ವಿಚಾರ ಸಂಕಿರಣದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮಾತನಾಡ್ತಾರೆ. ಆ ಒಂದು ವಿಚಾರ ಸಂಕಿರಣ ಎಷ್ಟು ಪವರ್ಫುಲ್ ಇತ್ತಂದರೆ, ಇಂದಿರಾ ಗಾಂಧಿಯವರು, ರಾಮಕೃಷ್ಣ ಹೆಗಡೆ ಮತ್ತು ಅನೇಕ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆಗ ಅವತ್ತಿನ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು RS ಸರ್ಕಾರಿಯ ಒಂದು ಆಯೋಗವನ್ನು ರಚಿಸ್ತಾರೆ. ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳು ಅಂದರೆ ರಾಜ್ಯಪಾಲರ ನಡೆಗಳೇನಿರಬೇಕು, ಸರ್ಕಾರದ ನಡೆಗಳೇನಿರಬೇಕು ಅಂತೇಳಿ ಒಂದು ಆಯೋಗವನ್ನು ಕೂಡ ರಚಿಸ್ತಾರೆ. ಇದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿದೆ. ಯಾಕಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಡುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಚುನಾಯಿತ ಸರ್ಕಾರಕ್ಕೆ ಒಬ್ಬ ರಾಜ್ಯಪಾಲರು ಕಂಟ್ರೋಲ್ ತಗೊಳ್ತಾರೆ. ಇದು ಯಾವುದೇ ಸರ್ಕಾರಗಳಿಲ್ಲ ಅಂತ ಒಂದು ಆಯೋಗವನ್ನು ಮಾಡ್ತಾರೆ. ಆಯೋಗ ಒಂದಷ್ಟು ವರದಿಗಳನ್ನು ಇದಾಗುತ್ತೆ. ಇವತ್ತು ಕೂಡ ಅದು ಇದಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಈಗಾಗಲೇ ಸರ್ಕಾರದ ವಿರುದ್ಧ ಗಂಭೀರ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾವುದು ಅಬಕಾರಿ ವಿಚಾರದಲ್ಲಿ ಅಧಿಕಾರಿಯೊಬ್ಬರು ಮಾತನಾಡಿರ್ತಕ್ಕಂಥದ್ದು. ಅಬಕಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರವರ ಪುತ್ರ ದರ್ಶನ್ ತಿಮ್ಮಾಪುರವರು ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ. ಹಾಗಾಗಿ ಆಡಿಯೋ ವಿಚಾರವನ್ನು ಇಟ್ಕೊಂಡು ರಾಜೀನಾಮೆಗೆ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ನಿಮಗೆ ಯಾವುದೇ ಸರ್ಕಾರಗಳಿಗೆ GST ಬಂದ ಮೇಲೆ ಯಾವುದೇ ಸರ್ಕಾರಗಳಿಗೆ ಅತಿ ದೊಡ್ಡ ಆದಾಯ ಅಂತೇಳಿ ಅದು ಅಬಕಾರಿ ಮತ್ತು ವಾಣಿಜ್ಯ ತೆರಿಗೆ. ನಿಮಗೆ ಅಬಕಾರಿ ಮತ್ತು ವಾಣಿಜ್ಯ ತೆರಿಗೆಯ ಆ ಆದಾಯ ಇಲ್ಲದೆ ಸರ್ಕಾರಗಳೇ ನಡೆಯಲ್ಲ. ನಿಮಗೆ GSTಯನ್ನು ನಾವು ಕೊಡ್ತೀವಿ. GST ನಾವು 100 ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರ 13 ರೂಪಾಯಿನ ಕೊಡುತ್ತೆ. GST ನಂಬ್ಕೊಂಡ್ರೆ ನಿಮಗೆ ಗ್ಯಾರಂಟಿಗಳನ್ನು ಕೊಡೋಕ್ಕಾಗಲ್ಲ, ಯಾವುದೇ ಸ್ಕೀಮ್ಗಳು ಕೊಡೋಕ್ಕಿಲ್ಲ. ನಿಮಗೆ ಸರ್ಕಾರದ ಸಂಬಳನೇ ವರ್ಷಕ್ಕೆ ಸಾವಿರಾರು ಕೋಟಿ ಸಂಬಳ, ಸರ್ಕಾರಿ ಸಂಬಳಗಳನ್ನು ಕೊಡಬೇಕು, ಮೇಂಟೆನೆನ್ಸ್ ಕೊಡಬೇಕು, ಪುರಸ್ಕೃತ ಯೋಜನೆಯಲ್ಲಿ ದುಡ್ಡು ಕೊಡಬೇಕು. ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಈಗಲ್ಲ, ಹಿಂದೆ ಅಬಕಾರಿ ಇಲಾಖೆ ಯಾರೇ ಸಚಿವರಲ್ಲಿ ಅದು ದೊಡ್ಡ ಆರೋಪ. ಹಿಂದೆ ಗೋಪಾಲಯ್ಯ ಇದ್ದರು. ಗೋಪಾಲಯ್ಯ ಇದ್ದಾಗ ನಿಮಗೆ ದೊಡ್ಡ ಇಶ್ಯೂ ಆಯಿತು. ನಿಮಗೆ ಗೊತ್ತಿರಲಿ, ಪ್ರೈಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಹೋಯಿತು. ಪ್ರೈಮ್ ಮಿನಿಸ್ಟರ್ ಕಂಪ್ಲೇಂಟ್ ಹೋಗಿ ಒಬ್ಬ ಅಬಕಾರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು. ಗೋಪಾಲಯ್ಯವ್ರ ಮೇಲೆ ಗಂಭೀರ ಆರೋಪ ಬಂತು. ಅಲ್ಲಿಂದ ಕ್ಲಾರಿಫಿಕೇಷನ್ ಕೇಳಿದರು. ಹಾಗಾಗಿ ಅದೊಂದು ದೊಡ್ಡ ಆದಾಯದ ಕೇಂದ್ರ. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅದೊಂಥರ ಜೇನು ಕೀಳ್ತಾರಲ್ಲ, ಜೇನು ಕಿತ್ತವರು ಜೇನು ನೆಕ್ತಾನೆ ಇರ್ತಾನೆ, ಕೈಯಲ್ಲಿ ಕಿತ್ತೋನು ಅಂತ ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿಗಳು ಸ್ಟ್ರಾಟಜಿ ಏನಿರ್ತಕ್ಕಂಥ ಮನ್ರೇಗಾ ಚರ್ಚೆಯನ್ನು ಅವರ AC ಸೂಚನೆ ಮೇರೆಗೆ ಅದನ್ನು ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟಿರ್ತಕ್ಕಂಥದ್ದು, ಪರಿಷ್ಕರಣೆ ಮಾಡೋಣ, ಅದನ್ನು ರಾಜ್ಯದ ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋದು ಒಂದು ಸ್ಟ್ರಾಟಜಿನ ಮಾಡೋ, ಅದು ಪೊಲಿಟಿಕಲ್ ಅಜೆಂಡಾನೇ. ಈಗ ಅವರು ಯಾರು ಏನೇ ಹೇಳ್ಬೋದು, ಅದು ಮಹಾತ್ಮ ಗಾಂಧಿದು ಏನಿದೆ ಆಯಿತು, ಪರಿಷ್ಕರಣೆ ಆಗಿದೆ. ಆದರೆ ಒಂದು ಪೊಲಿಟಿಕಲ್ ಅಜೆಂಡಾ ಇದೆಯಲ್ಲ, ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಪವರ್ ಶೇರಿಂಗ್ ಇರ್ತಕ್ಕಂಥ, ಬೇರೆ ಬೇರೆ ಕ್ರೈಸಿಸ್ಗಳಿರ್ತಕ್ಕಂಥ, ಇದು ಅಟೆನ್ಷನ್ ಡೈವರ್ಟ್. ಮತ್ತು ಯಾವುದೇ ಸರ್ಕಾರಗಳಿದ್ರೂ ಕೂಡ ರಾಜಕೀಯವಾಗಿ ಮಾಡ್ತಿರೋದು ತಪ್ಪು ಅಂತ ನಾವು ಹೇಳಲಿಕ್ಕೂ ಬರಲ್ಲ. ಈ ಮನ್ರೇಗಾ ಚರ್ಚೆ ದಾರಿ ತಪ್ಪಿರ್ತಕ್ಕಂಥದ್ದು ಈ ಭ್ರಷ್ಟಾಚಾರ ಆರೋಪ ಕಾರಣಕ್ಕಾಗಿ ಚೀಫ್ ಮಿನಿಸ್ಟ್ರು ಇವತ್ತು ಏನು ಮಾತಾಡೋದು ಅದು ಮುಖ್ಯ ಆಗುತ್ತೆ. ಆಮೇಲೆ ಬೇರೆ ಎಲ್ಲ ಮುಖ್ಯಮಂತ್ರಿಗಳು ಬೇರೆ, ನಿಮಗೆ ರಾಮಕೃಷ್ಣ ಹೆಗಡೆ, JH ಪಟೇಲು, ದೇವೇಗೌಡರು ಚೀಫ್ ಮಿನಿಸ್ಟರ್ ಆಯಿತು, ಸಿದ್ದರಾಮಯ್ಯ, ಕೆಲವು ಮುಖ್ಯಮಂತ್ರಿಗಳು ವೆರಿ ಕ್ಲೇವರ್, ಅಷ್ಟು ಸುಲಭ ಅಲ್ಲ ಅವ್ರ ಹತ್ರ ಇದು ಮಾಡೋಂಥದ್ದು. ಅವ್ರು ಅಪೋಸಿಷನ್ ಲೀಡರ್ ಇದ್ದಾಗ, ಈಗ ಇವರು ಒದ್ದಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಇದ್ದಾಗ ನಿಮಗೆ 72 ಇಲಾಖೆ ಬಗ್ಗೆಗಳನ್ನು ಮಾತಾಡೋರು, 72 ಡಿಪಾರ್ಟ್ಮೆಂಟ್ಸ್ ಅವ್ರು ಮಾತಾಡೋರು. ನಿಮಗೆ ಕನಿಷ್ಠ 3 ದಿವಸ ಮಾತಾಡೋರು. ರೂಲಿಂಗ್ ಪಾರ್ಟಿಯವ್ರಿಗೂ ಮಿನಿಸ್ಟ್ರುಗಳು ಗಾಬರಿ ಬಿದ್ದೋಗೋರು, ಏನಪ್ಪ ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತೇಳಿ. ಇವತ್ತು ಚೀಫ್ ಮಿನಿಸ್ಟ್ರು ಸದನಕ್ಕೆ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡ್ತಕ್ಕಂಥ, ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡ್ತ ಸಂದರ್ಭದಲ್ಲಿ ಅವರು ಸಾಂವಿಧಾನಿಕ ಬಿಕ್ಕಟ್ಟುಗಳು ಎದುರಾಗ್ತಕ್ಕಂಥದ್ದು, ರಾಜ್ಯಪಾಲರ ಕರ್ತವ್ಯಗಳು ಮತ್ತು ಸಂವಿಧಾನ ಏನು ಹೇಳುತ್ತೆ ಈ ಬಗ್ಗೆ ಅಫ್ಕೋರ್ಸ್ ಅವ್ರು ಮಾತಾಡ್ತಾರೆ. ಇನ್ನು ಅಬಕಾರಿ ಹಗರಣಗಳಿರತಕ್ಕಂಥ ಕೆಲದಕ್ಕೂ ಕ್ಲಾರಿಫಿಕೇಷನ್ ಕೊಡ್ತಾರೆ. ಮೊನ್ನೆ ನಡೆದಂಥ CLP ಮೀಟಿಂಗಲ್ಲೇ ಮುಖ್ಯಮಂತ್ರಿಗಳು ಶಾಸಕರಿಗೆ ಹೇಳಿದ್ದಾರೆ, ಯಾರೊಬ್ಬ ಅಧಿಕಾರಿ ಆಡಿಯೋವನ್ನು ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ ಆಡಿಯೋ ಮಾಡ್ತಾರೆ. ಆಗ R. ಅಶೋಕ್ರವರು ಕಂದಾಯ ಸಚಿವರಾಗಿದ್ದರು. ಕಂದಾಯ ಸಚಿವರಾದ ಸಂದರ್ಭ ಶೃಂಗೇರಿ ಅವರ PA ಓಪನ್ ಆಗಿ ಸಚಿವರು ಹೆಸರು ಹೇಳಿದ. ಅವತ್ತು ಕಂದಾಯ ಸಚಿವರು ಇದ್ದಾರಲ್ಲ, ಕಂದಾಯ ಸಚಿವರು ಶೃಂಗೇರಿಯಲ್ಲಿ ಅವ್ರ PA ಹೇಳ್ತಾ ಇದ್ದ, ಅದು ಮಿನಿಸ್ಟ್ರಿಗೆಲ್ಲ ಹೋಗಬೇಕಾಗುತ್ತೆ ಅಂತ ಹೇಳಿ ದೊಡ್ಡ ಇಶ್ಯೂ ಆಗಿತ್ತು. ನಂತರ ಎಚ್ಚೆತ್ಕೊಂಡಂಥ R. ಅಶೋಕ್ರವರು ಅವನ್ನ ಸಸ್ಪೆಂಡ್ ಮಾಡಲ್ಲ, ಅವನ್ನ ರಿಲೀವ್ ಮಾಡ್ತಾರೆ. ಈ ಥರ ಎಲ್ಲ ಆರೋಪಗಳನ್ನು ಮಾಡ್ತಾರೆ. ಆರೋಪಗಳನ್ನ ಮಾಡಿದ ತಕ್ಷಣ ಅದು ಪ್ರೂವ್ ಆಗಬೇಕಲ್ಲ. ಎಲ್ಲರ ಮೇಲೆ ಆರೋಪಗಳು ಮಾಡ್ತಾರೆ, ಎಲ್ಲರ ಮೇಲೆ ಇದು ಮಾಡ್ತಾರೆ, ಆದರೆ ಅವು ಪ್ರೂವ್ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಅವರ ಸಚಿವರನ್ನ ಅವರು ಡಿಪೆಂಡ್ ಮಾಡ್ಕೊತಾರೆ. ರಾಜ್ಯಪಾಲರ ಭಾಷಣ ಸಂಬಂಧಪಟ್ಟ ಸಾಂವಿಧಾನಿಕ ಬಿಕ್ಕಟ್ಟುಗಳು ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ಕೊಂಡು ಇವತ್ತು ಅವ್ರನ್ನ ಅವರು ಡಿಪೆಂಡ್ ಮಾಡೋ ಮುಖಾಂತರ ರಾಜ್ಯಪಾಲರನ್ನವರು ಅದು ಕೇಂದ್ರದ ಕೈಗೊಂಬೆ ಅನ್ನೋ ರೀತಿಯಲ್ಲಿ ಒಂದು ಇವತ್ತು ಪ್ರೆಸೆಂಟೇಷನ್ ಮಾಡ್ತಾರೆ. ಮತ್ತು ಈ ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅವರು ಕೂಡ ರಾಜ್ಯಪಾಲರುಗಳನ್ನು ಬೇರೆ ಬೇರೆ ರಾಜ್ಯಗಳಿಂದ ಅವರು ಕಂಟ್ರೋಲ್ ತಗೊಂಡ್ರು. ರಾಜ್ಯಪಾಲರು ಅನ್ನೋದು ಯಾರು ಏನೇ ಹೇಳ್ಬೋದು, ಆಯಾ ಕೇಂದ್ರ ಸರ್ಕಾರಗಳು ಮತ್ತು ಕಂಟ್ರೋಲ್ ತಗೊಳ್ತಾ ಅಂತೇಳಿ ಅವಾಗಿಂದಲೂ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಓಕೆ ಇಲ್ಲಿ ಗುಡಿ
ಯಾರಿಗಾಗಿ ಏತಕ್ಕಾಗಿ ಈ ಅಧಿವೇಶನ? ಪ್ರಜೆಗಳಿಗೋಸ್ಕರ ಅಲ್ಲ, ಪಕ್ಷಕ್ಕೋಸ್ಕರ ಅನ್ನುವಂಥದ್ದು. ಆಮೇಲೆ ಕಾಂಗ್ರೆಸ್ಗೆ ಒಂದು ಅಜೆಂಡವನ್ನ ರಾಷ್ಟ್ರದಾದ್ಯಂತ ಒಂದು ಅಟ್ಲೀಸ್ಟ್ ಯಾವುದಾದ್ರೂ ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಬೇಕಾಗಿತ್ತು, ಮನ್ರೇಗಾ ಸಿಕ್ಕಿದೆ. ಅದನ್ನ ಸ್ಟಾರ್ಟಿಂಗ್ ಹಂತದಲ್ಲಿ ನಮ್ಮ ರಾಜ್ಯದ ಮುಖಾಂತರ ಅದನ್ನ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ ವಿರೋಧ ಮಾಡುವ ಮುಖಾಂತರ ಅಂತ. ಈಗ ಕೇಂದ್ರದಲ್ಲಿ ಅಧಿವೇಶನ ನಡೀತಾ ಇದೆ ಪೃಥ್ವಿ. ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿನೋ ಅಥವಾ ಅವರ ಸಚಿವ ಸಂಪುಟದ ಯಾವುದೇ ಒಬ್ಬ ಸಚಿವರು ಘೋಷಣೆಯನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನರೇಗಾ ನಾವು ಹೆಸರನ್ನು ಬದಲಾವಣೆ ಮಾಡೋದಿಲ್ಲ, ಆದರೆ ನಾವು ತಂದಿರತಕ್ಕಂಥ ಬದಲಾವಣೆಯನ್ನು ಆ ಹೆಸರಲ್ಲಿ ನಾವು ಅದನ್ನು ಒಪ್ಪಿಕೊಳ್ತೀವಿ, ಇನ್ನು ನರೇಗಾ ಅಂತಲೇ ಇರುತ್ತೆ ಅದು ಅಂಥೇಳಿ ಘೋಷಣೆ ಮಾಡಿದರೆ ರಾಜ್ಯ ಸರ್ಕಾರಗಳು ಒಪ್ಕೊಳ್ತಾವ? ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯ ಇಲ್ಲಿ ಹೆಸರು ಬದಲಾವಣೆ ಒಂದು ಹಂತದ ಚರ್ಚೆಗೆ ಓಕೆ, ಆ ಚರ್ಚೆ ಆಗಲಿ. ಮಹಾತ್ಮ ಗಾಂಧಿಯವರ ಹೆಸರನ್ನು ಇಡಬೇಕು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಯೋಜನೆಗಳಿದ್ದಾವೆ. ಈಗ ಮುಖ್ಯಮಂತ್ರಿಗಳಿದ್ದಾರೆ, ಗ್ರಾಮ ಪಂಚಾಯಿತಿ ಎಲ್ಲ ಹೆಸರುಗಳನ್ನು ನಾನು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇಡ್ತೀನಿ ಅಂತೇಳಿ. ಅಂದರೆ ಅವರ ಹೆಸರುಗಳು ಇದ್ದಾವೆ, ಆ ಹೆಸರನ್ನು ಉಳಿಸುವಂಥ ಕಾರ್ಯವನ್ನು ಯಾವ ರಾಜಕಾರಣಿಗಳು ಮಾಡ್ತಿದ್ದಾರೆ? ಇದೇ ಮಹಾತ್ಮ ಗಾಂಧಿ ಹೇಳಿದರು, ನಮ್ಮ ದೇಶದ ರಾಮರಾಜ್ಯ ಆಗಬೇಕು, ಈ ರಾಜ್ಯದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಸರಾಯಿಯನ್ನು ಮಾರಾಟ ಮಾಡಬಾರ್ದು, ಸರಾಯಿ ಮುಕ್ತ ರಾಷ್ಟ್ರ ಆಗಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಲಿ. ಸರಾಯಿಯನ್ನು ಯಾವ ಮಟ್ಟಿಗೆ ಇವರು ಸರಾಯಿ ಈ ಕುಡುಕರ ಹಿಂದೆ ಬಿದ್ದಿದ್ದಾರೆ ಅಂದರೆ, ಮೊನ್ನೆ ಜನವರಿ 1ನೇ ತಾರೀಕಿನ ದಿನ ಅವರನ್ನು ನಾವು ಮನೆಗೂ ಕಳಿಸ್ತೀವಿ, ಒಟ್ಟು ಬನ್ನಿ ಕುಡೀರಿ, ನೀವು ಕುಡಿದ್ರೆ ಸಾಕು ನಮಗೆ ಆದಾಯ ಬರುತ್ತೆ ಅನ್ನುವಷ್ಟು ದೀನ ಸ್ಥಿತಿಗೆ ರಾಜ್ಯ ಸರ್ಕಾರ ನಾವೇ ಡ್ರಾಪ್ ಮಾಡ್ತೀವಿ. ಅಂದರೆ ಆ ಕುಡುಕರನ್ನ ಮೆಚ್ಚಿಸಿ ಅವ್ರು ಎಷ್ಟು ಕುಡಿತಾರೆ ಅಷ್ಟು ಒಳ್ಳೆಯದು. ನೀವು ಒಂದು ಕಡೆ ಡಿಜೆಯನ್ನು ಯಾವ್ದಾದ್ರು ಒಂದು ಗಣೇಶ ಚತುರ್ಥಿ ದಿನ 10 ಗಂಟೆ ನಂತರ ಒಂದು ಡಿಜೆ ಹಾಕೋದಕ್ಕೆ ಬಿಡೋದಿಲ್ಲ, ಅಲ್ಲಿ 1 ಗಂಟೆವರೆಗೂ ಕುಡ್ಕೊಂಡು ಓಡಾಡ್ತಾ ಇದ್ರೆ ಮನೆಗೆ ಬಿಟ್ಟು ಬರ್ತೀನಿ ಅಂತೀರಿ. ಅಂದರೆ ಹಣಕ್ಕಾಗಿ ಅಷ್ಟು ಪರಿತಾಪಿಸುವಂಥ ಒಂದು ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರದ ಹಣಕಾಸು ವ್ಯವಸ್ಥೆ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ನೀವು ನರೇಗಾ ಬಗ್ಗೆ ಚರ್ಚೆಯನ್ನು ಮಾಡಿ, ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಂಶಗಳೇನು, ನರೇಗಾದ ಏನಿತ್ತು ಅಂದರೆ ಅಲ್ಲಿ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಮೂಲಕವಾಗಿ ಈಗ ಅವರವರ ಅಕೌಂಟಿಗೆ DBS ಮೂಲಕವಾಗಿ ಹೋಗ್ತಿತ್ತು. ಆದರೆ ಈಗ ತಂದಿರುವಂಥ ಜಿ.ರಾಮ್ಜಿಯಲ್ಲಿ ರಾಜ್ಯ ಸರ್ಕಾರ ಕೂಡ 40% ಕೊಡಬೇಕು ಅನ್ನುವಂಥದ್ದಿದೆ. ಆದರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ, ಅದರಿಂದ ರಾಜ್ಯ ಸರ್ಕಾರಗಳ ಮೇಲೆ ಎಷ್ಟೆಲ್ಲ ಹೊರೆ ಆಗ್ಬೋದು ಆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದಿತ್ತು. ಆದರೆ ಇವತ್ತು ನಿಜಕ್ಕೂ ಕೂಡ ಒಂದು ಮಹತ್ವಾಕಾಂಕ್ಷೆ ಇರುವಂಥ ಅಥವಾ ದೂರದೃಷ್ಟಿ ಇರತಕ್ಕಂಥ ರಾಜಕೀಯ ನಾಯಕರು ನಮ್ಮ ರಾಜ್ಯದಲ್ಲಿ ಇದ್ದಿದ್ದೇ ಆಗಿದ್ದರೆ ಇವತ್ತು ನಾವು ವಿಶ್ವಾದ್ಯಂತ ನೋಡ್ತೀವಿ ಸಾಕಷ್ಟು ಬದಲಾವಣೆ ಒಳಗಾಗ್ತಾ ಇದ್ದಾವೆ ಪೃಥ್ವಿ. ಕೇವಲ ಕೇಂದ್ರ ಸರ್ಕಾರದ ಹೊಣೆ ಅಲ್ಲ ಅದು, ರಾಜ್ಯ ಸರ್ಕಾರ ಕೂಡ ತನ್ನ ಪ್ರಜೆಗಳ ಭವಿಷ್ಯವನ್ನು ರಕ್ಷಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಚರ್ಚೆಗಳಾಗಬೇಕಿತ್ತು. ನೀವು ಹೇಳಿದ್ರಲ್ಲ ಯಾರಿಗೋಸ್ಕರ ಚರ್ಚೆ ಆಗ್ತಿದೆ, ಇಲ್ಲಿ ಯಾರಿಗೋಸ್ಕರನೂ ಅಲ್ಲ, ನನಗೆ ಹೇಗೆ ಮಾತಾಡೋಕ್ಕೆ ಬರುತ್ತೆ ನೋಡು ಅಂತೇಳಿ ಇವರಿಗೆ ಅಪೋಸಿಷನ್ ಅವರು ತೋರಿಸ್ಬೇಕಿತ್ತು. ನಾನು ಏನು ಬೇಕಾದರೂ ಮಾತಾಡಿಸಬಲ್ಲೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ತೋರಿಸ್ಬೋದಿತ್ತು. ಅವರವರ ಹೈಕಮಾಂಡ್ಗಳ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂಥ ಚರ್ಚೆಗಳಾಗಬೇಕಿತ್ತು. ಆ ಚರ್ಚೆಗಳಲ್ಲಿ ನಡೀತಾ ಇದ್ದಾವೆ ಹೊರತು ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ. ನಾಳೆ ಉದಾಹರಣೆಗೆ ಈಗ ನಮ್ಮದು FTA ಆಗಿದೆ ಯುರೋಪಿಯನ್ ಒಕ್ಕೂಟದ ಜೊತೆಯಲ್ಲಿ, ನಾಳೆ ಅಮೆರಿಕ ಜೊತೆಯಲ್ಲೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅದಾಗದೆ ಇದೇ ಟ್ರಂಪ್ ಏನಾರೆ ಸರ್ವಿಸ್ ಸೆಕ್ಟರ್ ಮೇಲೆ ಕೂಡ ನಾನು 100% ಟಾರಿಫನ್ನು ಹಾಕ್ತೀನಿ ಅಂದರೆ ನಮ್ಮ ಸಾಫ್ಟ್ವೇರ್ ಕೆಲಸಗಳು ಇರ್ತಾವ. ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರನ್ನು ರಫ್ತು ಮಾಡುವಂಥದ್ದು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕಿಂತ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಾಫ್ಟ್ವೇರ್ ಇವತ್ತು ಇಡೀ ವಿಶ್ವಾದ್ಯಂತ ರಫ್ತಾಗುತ್ತೆ. ಅತಿ ದೊಡ್ಡ ಆದಾಯದ ಮೂಲ, ಅತಿ ದೊಡ್ಡ ಉದ್ಯೋಗದ ಸೃಷ್ಟಿಯನ್ನು ಮಾಡ್ತಾ ಇರೋದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗವನ್ನು ಕೊಡ್ತಿರೋದ್ರಲ್ಲಿ IT ಸೆಕ್ಟರ್ ಪಾತ್ರ ದೊಡ್ಡದಿದೆ. ಒಂದು ವೇಳೆ ಆ ರೀತಿ ಬಂದರೆ ಭವಿಷ್ಯವನ್ನು ನಾವು ಹೇಗೆ ಎದುರಿಸ್ತೀವಿ ಅಂತೇಳಿ ಎಲ್ಲರೂ ಸೇರಿ ಚರ್ಚೆಯನ್ನು ಮಾಡಿದರೆ ಜನ ಕೂಡ ಮೆಸ್ತಾ ಇದ್ರು, ನಮ್ಮ ಯುವಕರು ಕೂಡ ಮೆಸ್ತಾ ಇದ್ರು. ಆದರೆ ಇಲ್ಲಿ ಆಗಬೇಕಾಗಿರುವಂಥದ್ದೇನು, ಜಿ.ರಾಮ್ಜಿ ಇರಬೇಕಾ ಅಥವಾ ಮಹಾತ್ಮ ಗಾಂಧಿ ಹೆಸರಲ್ಲಿರೋ ನರೇಗಾ ಇರಬೇಕಾ? ನರೇಗಾದ ಬಗ್ಗೆ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು, ಇಷ್ಟು ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ ಮೇಲೂ ಕೂಡ ತೆಗ್ಗನ್ನು ತೆಗೆದು ಮಣ್ಣು ಮುಚ್ಚೋದಕ್ಕೆ ಇವರೊಂದು ಯೋಜನೆಯನ್ನು ತಂದಿದ್ದಾರೆ. ಆ ಮೂಲಕವಾಗಿ ಜನರಿಗೆ ನಾವು ಹಣಕಾಸು ಕೊಡ್ತೀವಿ ಅಂತಿದ್ದಾರೆ ಅಂತೇಳಿ. ಅದು ಬದಲಾವಣೆ ಆಗಬೇಕು, ಸಂಪೂರ್ಣವಾಗಿ ಆಮೂಲಾಗ್ರವಾದಂಥ ಬದಲಾವಣೆ ಆಗಿ ವಿಶ್ವದ ಚಾಲೆಂಜಸ್ಗೆ ಅನುಗುಣವಾಗಿ ತರಬೇಕು ಅಂತೇಳಿ ಮೋದಿ ಹೇಳಿದ್ರು. ಅದು ಸರಿ ತಪ್ಪು ಅದರ ಬಗ್ಗೆ 1 ದಿನ ಚರ್ಚೆ ಆಗಲಿ, 2 ದಿನ ಚರ್ಚೆ ಆಗಲಿ, ಜೊತೆಗೆ ರಾಜ್ಯದ ಭವಿಷ್ಯವನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ, ಉದ್ಯೋಗಾವಕಾಶ ಸೃಷ್ಟಿ ಮಾಡೋದಕ್ಕೆ, ಯುವಕರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ. ಈಗ ಅಲ್ಲಿ ಸಾಕಷ್ಟು ಜನ ಪರೀಕ್ಷೆಯನ್ನು ಬರೆದಿದ್ದಾರೆ, ಅವರಿಗೆ ಇನ್ನೂ ನೇಮಕಾತಿ ಪತ್ರಗಳು ಸಿಗ್ತಿಲ್ಲ, ಆಟ ಆಡ್ತಿದ್ದಾರೆ, ಕಣ್ಣು ಮುಚ್ಚಾಲೆ ಆಡ್ತಿದ್ದಾರೆ. ಹಾಗಾದರೆ ಆ ಪತ್ರವನ್ನು ಎಕ್ಸಾಮನ್ನು ಬರೆದಿರೋಂಥ KS ಬರೆದಿರೋಂಥ ಯುವಕರು ಏನು ಮಾಡಬೇಕು, ಆ ವಿದ್ಯಾರ್ಥಿಗಳು ಏನು ಮಾಡಬೇಕು? ನೀವು ಧಾರವಾಡಕ್ಕೆ ಹೋಗಿ ನೋಡಿದರೆ ಇವತ್ತು ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಅವರ ಹಿತಾಸಕ್ತಿಗಳೇನು? ಇಂಥ ಒಂದು ವಿಚಾರಗಳು ಚರ್ಚೆ ಆಗಿದ್ರೆ ಜನ ಕೂಡ ಮೆಸ್ತಾ ಇದ್ರು. ಆದರೆ ಇಲ್ಲಿ ಕಾಣ್ತಾ ಇರೋದು ಸ್ಪಷ್ಟವಾಗಿ ರಾಜಕೀಯ ಮುಖ್ಯವಾಗಿದೆ. ಜನ ಇದ್ರೆ ಬಿಟ್ಟರು ಅವರ ಪಾಡಿಗೆ ಅವರು. ಚುನಾವಣೆ ಬಂದಾಗ ನಾವು ಫ್ರೀ ಬೀಜನ್ನು ಘೋಷಣೆ ಮಾಡ್ತೀವಿ, ದುಡ್ಡನ್ನು ಕೊಡ್ತೀವಿ, ಬಂದು ಮತ ಹಾಕ್ತಾರೆ, ಜಾತಿ ರಾಜಕಾರಣ ಮಾಡ್ತೀವಿ, ಧರ್ಮ ರಾಜಕಾರಣ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡಿರೋ ನಮ್ಮ ರಾಜ್ಯ ರಾಜಕಾರಣಿಗಳು ಕಾಣಿಸ್ತಾ ಇದ್ದಾರೆ. ಯುವಕರು ಮತ್ತು ಯುವಶಕ್ತಿ ಏನಿದೆ ಅಥವಾ ನಮ್ಮ ರಾಜ್ಯದ ಜನ ಏನಿದ್ದಾರೆ ಇನ್ನಾದರೂ ಒಂದು ಕಣ್ಣನ್ನು ತೆರೆತಾರ ನೋಡಬೇಕು. ಕೊನೆ ಪಕ್ಷ ಇನ್ನೇನು 2 ವರ್ಷ ಅಧಿಕಾರ ಉಳಿದಿರುವಂಥ ಸಂದರ್ಭದಲ್ಲಾದರೂ ನಮ್ಮ ಜನರ ಹಿತಾಸಕ್ತಿ ಬಗ್ಗೆ ಸರ್ಕಾರ ಮತ್ತು ವಿಪಕ್ಷಗಳು ಯೋಚನೆ ಮಾಡ್ತಾವೆ ನೋಡಬೇಕು.